ಮಾತಾಡೋಣ ಅಂದ್ರೆ ಅವಾಗಲೇ ಈ ಹೆಂಗಸರು ಸಿಗಲ್ಲ ಕಣಪ್ಪ. ಅಲ್ಲೇನ ರಾಮಕ್ಕನ ಮಗ ಮದುವೆ ಆಗಿ ಸೊಸೆಯನ್ನ ಮನೆ ತುಂಬಿಸ್ಕೊಂತದಾರಂತೆ. ಮದುವೆಗಂತೂ ಹೋಗಿಲ್ಲ. ಬರ್ರೆ ಸೊಸೆ ಹೆಂಗದಳ ನೋಡ್ಕೊಂಡನ ಬರೋಣ. ಅಯ್ಯೋ ಬಂದೆ ತಡಿ ಮೀನಾಕ್ಷಕ್ಕ. ಅಯ್ಯೋ ನಾನ್ ನೋಡ್ ಮೀನಾಕ್ಷಕ್ಕ ಅಂತ ವಿಶಾಲಕ್ಕನವ್ರೆ ಬಂದೇ ಇರ್ರಿ. ಆ ಲೋಲಿನ್ ಕರ್ಕೊಂಡ್ ಬರ್ತೀನಿ. ಬರೀ ನಾವಿಬ್ರೇ ಹೋದ್ರೆ ಹೆಂಗಕ್ಕ? ಬಂದೆ ಬಂದೆ. ಲೇ ಲೋಲಾಕ್ಷಿ, ಅಯ್ಯೇ ಇವಳಂತ ಕಣ ಕುಣ್ಕಾಲ್ಗೈತಿ. ಒಂದ್ ಮಂತೆಗ್ ನಿಂತ್ಕೊಳಲ್ಲ ಏನಿಲ್ಲ, ಹಂಗೆ ಎಲ್ಲೆಲ್ಲೇ ಲೋಲಾಡ್ಕೊಂಡು ಹೋಗಿರ್ತಾಳ. ಏ ಬಂದನ ಬಾರೆ ಜಲ್ದಿ. ಅಲ್ಲಿ ಅಕ್ಕ ಕಾಯ್ತಾ ಇದ್ದಾಳೆ. ನೀನು ಬರೋದೇ ಇಲ್ಲ ಜಲ್ದಿ. ಅದ್ಯಾವ್ದೋ ಮದುವೆ ಬಂದಂತೆ ಸೊಸೆ ಬಂದಾಳಂತೆ. ನೋಡ್ಕೊಂಬರೋಣ ಬಾರಿ. ಹಂಗದಾಳ ಸೊಸೆ, ಹೊಸ ಸೊಸೆನಾ? ಈ ಜಲ್ಜಕ್ಕ ಏನು ಆನಾಡಿ ಕೂಗ್ತಿದ್ದೆ? ಏನೋ ಭೂಮಿನೇ ಎರಡು ಓಳಾದಂಗೆ ಆಕಾಶನೇ ತಲೆ ಮೇಲೆ ಬಿದ್ದೋದಂಗೆ ಕೂಗ್ತಿದ್ದೆವ್ವ. ನಾನು ಎದ್ನೋ ಬಿದ್ನೋ ನಂಗೆ ಓಡ್ ಬಂದೆ. ಏನು ಇಬ್ರು ಏನು ವಿಶಾಲಕ್ಕ ನೀನು ಎಲ್ಲ ಹೊಲ್ಟಂಗಿದ್ದೀರಾ? ಏನು ಸಮಾಚಾರ? ಅದು ಈ ಲೋಲಾಕ್ಷಿನೇ ಬಿಟ್ಟು ಹೋಗ್ತಿದ್ದೀರಾ? ನಾನು ನಿನ್ನನ್ ಬಿಟ್ಟು ಎಲ್ಲ ಹಾಕತ್ತೇನೆ. ಎಲ್ಲ ಹೋಗ್ತೀವಿ ನಾವೇನು? ನೀನು ಲೋಲಿ ಅಲ್ಲ, ನೀನು ಬಾರಿ ಡೋಲಿ. ನೀನು ಬಾರಿ ನಿನ್ನ. ಅಲ್ಲೇನೋ ರಾಮಕ್ಕನ ಮಗ ಮದುವೆ ಆಗಿದಾನಂತೆ, ಮದುವೆಗೂ ಹೋಗಿಲ್ಲ. ಸೊಸೆ ಬಂದಾಳೆ, ಮನೆ ತುಂಬಿಸ್ಕೊಂತದಾರಂತೆ. ನಾನು ಮತ್ತೆ ವಿಶಾಲಕ್ಕ ಇಬ್ರು ಹೊರಟಿದ್ವಿ. ನಿನ್ನೊಂದು ಬಿಟ್ಟು ಹೋಗ್ಬಾರ್ದಂತ ಕರೆದ್ರೆ ಈಗ ಭೂಮಿ ಬಾಗಾಗೈತೆ, ಆಕಾಶನೇ ಮ್ಯಾಲ್ ಬಿದ್ದತ್ತೆ ಅನ್ನೋ ಮಾತಾಡ್ತಾಳೆ ಇಲ್ಲಿ. ಬಾರೆ ನಿನ್ನ. ಹೌದೇನು? ನಮಗೆ ಗೊತ್ತಿಲ್ಲ ನೋಡಮ್ಮ. ಮದ್ವೆ ಕರೆದ್ರೇನ? ಅಯ್ಯೋ ಮದ್ವೆಗನ ಹೋಗಿರ್ಲಲ್ಲೋ. ಹೋಗಿ ಆರಾಮಾಗಿ ಉಂಡ್ಕೊಂಡು ಎಂಥ ತರಾವರಿ ಅಡುಗೆ ಮಾಡ್ಸಿರೋರಪ್ಪ. ಉಂಡ್ಕೊಂಬರ್ಬೋದಾಗಿತ್ತಲ್ಲೇ. ಥೋ ಎಂಥ ಕೆಲಸ ಮಾಡಿಬಿಟ್ಟೆ. ಆತ್ ನಡಿ ಸೊಸೆನ ನೋಡ್ಕೊಂಡು ಈಗ ಅಡುಗೆ ಮಾಡಿಸಿರ್ತಾರೇನೋ. ಒಟ್ಟು ತುಂಬ ಉಂಡ್ಕೊಂಡು ನಾನು ಹಂಗೆ ಬಾಕ್ಸಿಗೆ ಕಟ್ಕೊಂಬಂದ್ಬಿಡ್ತನವ. ನೀನಂತೂ ಬಾರಿ ನಾಚಿಗೆಟ್ಟಾಳ್ಕಣವ ನೀನು. ಅಲ್ಲ ಕಣೆ, ಉಂಡು ಬರೋದಲ್ದೆ ಡಬ್ಬಿ ತಕೊಂಡು ಅದ್ರ ಬೇರೆ ತುಂಬ್ಕೊಂಬರ್ತೀಯ. ಬಾರೆ ನೀನ್ನ. ಹೋಗಿನ್ನು ಅಡುಗೆ ಮಾಡ್ಸಿಲ್ಲೋ ಯಾರಿಗ್ ಗೊತ್ತು. ಸೊಸೆನೇನೋ ಮನೆಗೆ ತುಂಬಿಸ್ಕೊಂತಾರಂತೆ, ಅದ್ ನೋಡ್ಕೊಂಬರೋನ್ ಬಾ. ಮಾನ ಮರ್ಯಾದಿಲ್ದಳ್ ನೀನು. ಬಾ ಹೋಗೋಣ. ಅಲ್ಲ ಕಣೆ ಜಲ್ಜ, ಲೋಲ ಎಷ್ಟು ಕೂಗಿ ಗಂಟ್ಲೆ ನೋವು ಬಂತಾವ. ಎಷ್ಟೊತ್ತು ಎಲ್ಲ ಹಾಳಾಗೋಗಿದ್ರೆ ಏನಾನು ಒಂದು ಮಾತಾಡ್ಬೇಕು, ಏನೋ ಒಂದು ಹೇಳ್ಬೇಕು ಅಂದ್ರೆ ಹಂಗಂಗ ಎಲ್ಲೋ ಹೋಗಿರ್ತಾರೆ. ಮಿಕ್ಕಿ ಟೈಮ್ನಾಗೆಲ್ಲ ಇಲ್ಲೇ ನಮ್ಮನೆಗೆ ಬಿದ್ದಿರ್ತೀರಲ್ಲ ನೀವು. ನಾ ಕರೆದ ತಕ್ಷಣ ಬರೋಕ್ಕಾಗಲ್ಲೇನ್ರಿ? ಎಂತ ಹೆಂಗಸರು ಬಿಡವ ನೀವಂತ. ಅಯ್ಯೋ ಅಕ್ಕ, ನೀನೇನು ಹಂಗಂತೆ? ನಾನು ಎಲ್ಲ ಕೆಲಸ ಬಿಟ್ಟೆ ಜಲ್ದಿ ಬಂದೆ, ಬರೋಣ ಅಂದ್ಕೊಂಡೆ. ಇವಳು ಇದ್ಲಲ್ಲಿ ಉಳ್ಳೋಲಿ. ಅಯ್ಯೋ ಇವಳು ಕೂಗಿ ಸಾಕಾತವ. ಇವಳು ಕರೆದಕ್ಕೆ ಇನ್ನ ಅಲ್ಲಿ ಅಡುಗೆ ಮಾಡಿಸಿರ್ತಾರೆ. ನಾನು ಉಂಡ್ಕೊಂಡು ಡಬ್ಬಿ ತುಂಬ್ಕೊಂಬರ್ತೀನಿ ಅಂತ ಹೇಳಿ ನಾಚಿಗೆಟ್ಟಳು. ನೋಡಿ ಅಕ್ಕ ಹೆಂಗಂತಾಳೆ. ಯೋ ಸುಮ್ಮನಿರೋ ವಿಶಾಲಕ್ಕ, ನಾನೇನು ಲೇಟ್ ಮಾಡಲಿಲ್ಲ ಕಣವ. ಜಲ್ದಿ ಇಕ್ಕಿ ಕೂಗಿದ ತಕ್ಷಣ ಬಂದಿದ್ದೀನಿ. ಹೆಂಗೆ ಹೇಳ್ತಾಳೆ ನೋಡು. ಅಮ್ಮೋ ನಾವೆಲ್ಲ ಕೆಲಸ ಬಿಟ್ಟು ಬಟ್ಟೆ ನೆನಿಕ್ಕಿದ್ದೆ ನಾನು. ಅವನು ಬಿಟ್ಟು ನಮ್ಮ ಅತ್ತಂಗೆ ಅಲ್ಲಿ ವಟ ಅಂತದ್ಲು. ಅದನ್ನು ಕೇಳ್ಸ್ಕೊಳ್ದಂಗೆ ಎದ್ನೋ ಬಿದ್ನೋ ನಂಗೆ ಓಡ್ ಬಂದಿನಿ. ಗೊತ್ತೇನು? ಅದ್ರಾಗೇನು ತಪ್ಪೈತೆ? ಅಲ್ಲಿ ಅಡುಗೆ ಮಾಡಿಸಿರ್ತಾರವ. ಮತ್ತು ಉಳಿದದ್ದು ಅದು ಇದು ಅಂದರೆ ಮತ್ತೆ ಜನ ಕಂಚೆ ಅನ್ಸುತ್ತಾರೆ. ಅದನ್ನೇ ನಾನು ಬಾಕ್ಸಿಗೆ ಹಾಕ್ಕೊಂಬರ್ತೀನಿ ಅಂದೆ. ಅದನ್ನೇ ನಿನ್ನ ಹತ್ರನೂ ಹೇಳ್ತಾಳೆ ನೋಡಿ ಅಕ್ಕ. ಅಯ್ಯೋ ನೀವೆಂತ ಹೆಂಗ್ಸ್ರ ಅಂತ ಗೊತ್ತೈತೆ. ಬರ್ರೆ ಜಲ್ದಿ ಹೋಗೋಣ. ಇಲ್ಲೇ ಮಾತಾಡ್ಕೊಂಡು ಕುತ್ಕೊಂಡು ನಿಮ್ಮನ್ನು ಕರೆದು ಇಷ್ಟೊತ್ತಾಗ್ಬಿಡ್ತಾವ. ಅಲ್ಲೇ ಮನೆ ತುಂಬಿಸೋಣ ಶಾಸ್ತ್ರ ಮುಗ್ದೋತೋ ಏನೋ ಒಂದು ಗೊತ್ತಿಲ್ಲ ನೋಡು. ಬಾ ಜಲ್ದಿ ಹೋಗೋಣಂತೆ. ಇನ್ನು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ಬೇಕು ಬೇಡ? ಹಂಗೆ ಬಂದಿದ್ದೀರಾ? ಅಯ್ಯೋ ಇರ್ಲಿ ಬರ್ರಿ. ರೆಡಿ ಆದ್ರೆ ಇನ್ನೊಂದು 2 ಗಂಟೆ ಮಾಡ್ತೀರಿ ನೀವು ಹೆಂಗಸರು ಅಂತಾರೆ ನೀವು. ಹೋಗೋಣ ಬರ್ರಿ ಜಲ್ದಿ.